ವಿಕೃತಕಾಮಿ ಉಮೇಶ್ ರೆಡ್ಡಿಯ ವಿಡಿಯೋ ಕಳೆದ ಕೆಲವು ದಿನಗಳಿಂದ ಬಯಲಾಗಿದ್ದು ಎಲ್ಲೆಡೆ ಸಂಚಲನ ಮೂಡಿಸುತ್ತಿರುವ ವಿಷಯ ಏನು ಅಂತಂದ್ರೆ ಪೊಲೀಸ್ ಒಂದು ವ್ಯವಸ್ಥೆ ಯಾವ ರೀತಿಯಾಗಿದೆ. ಕೆಲವೊಂದಿಷ್ಟು ಕಡೆ ಏನ್ ಮಾಡ್ತಿದೀವಿ ಅಂತಂದ್ರೆ ನಾವು ದರ್ಶನ್ ವಿಚಾರವನ್ನ ನೇರವಾಗಿ ನೋಡ್ತಾ ಹೋದಲ್ಲಿ ದರ್ಶನ್ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಬೆಡ್ ಬೇಕು, ಹಾಸಿಗೆ ಬೇಕು, ದಿಮ್ ಬೇಕು, ನನಗೆ ಮೂಲಭೂತ ಸೌಕರ್ಯಗಳು ಸಿಗುತ್ತಿಲ್ಲ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ಅವ್ರನ್ನ ಏನ್ ಮಾಡ್ತು ಅಂತಂದ್ರೆ ನಮ್ಮ ರಾಜಕೀಯ ಪಕ್ಷಗಳು ಆಗ್ಲಿ ಅಥವಾ ಅವರ ವಿರುದ್ಧವರಾಗ್ಲಿ ಏನೋ ಒಂದ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅವರ ಸುತ್ತ ಬಲೆಯನ್ನ ಹೆಣೆದಿದ್ದಾರೆ ಅಂತ ಕ್ಲಿಯರ್ ಆಗಿ ಈ ಒಂದು ಉಮೇಶ್ ರೆಡ್ಡಿಯ ವಿಡಿಯೋ ವೈರಲ್ ಆದ್ಮೇಲೆ ಸಿಗ್ತಿದೆ. ಅದು ನೋಡಿ ಪಾಪ ಎಲ್ಲೋ ಒಂದ್ ಕಡೆ ಇದು ಯಾವ ಮಟ್ಟಿಗೆ ಹೋಯ್ತು ವಿಚಾರ ಅಂತಂದ್ರೆ ಧನ್ವೀರ್ ಅವ್ರ ಕಡೆಗೂ ಕೂಡ ಇದೇನಾಯ್ತು ಅಂತಂದ್ರೆ ಸುತ್ತುವರ್ಕೊಂಡ್ಬಿಡ್ತು ಅಂತ ಕೂಡ ಹೇಳ್ಬೋದು. ಯಾಕೆ ಅಂತಂದ್ರೆ ಜೈಲಲ್ಲಿ ವಿಡಿಯೋ ರಿಲೀಸ್ ಆಗಿದ್ದು ಅಂದ್ರೆ ಟಿವಿ ನೋಡ್ತಾ ಇದ್ದದ್ದಾಗ್ಲಿ, ವಿಡಿಯೋ ಕಾಲ್ ಮಾಡೋದಾಗ್ಲಿ, ಕಾನ್ಫರೆನ್ಸ್ ಕಾಲ್ ಅಲ್ಲಿ ಇರೋದಾಗ್ಲಿ, ಜೈಲಲ್ಲಿ ಐಷಾರಾಮಿ ಜೀವನವನ್ನ ಸಾಗಿಸ್ತಿರ್ತಕ್ಕಂಥ ಕೆಲವೊಂದಿಷ್ಟು ಪುಡಿ ರೌಡಿಗಳು ಕೂಡ ಅಲ್ಲ, ಅವರು ದೊಡ್ಡ ದೊಡ್ಡ ಅಂಡರ್ವರ್ಲ್ಡ್ ಡಾನ್ಸ್ ಕೂಡ ಅಂತ ಹೇಳ್ಬೋದು. ಸಾಕಷ್ಟು ಅವರ ಹೆಸರಲ್ಲಿ ಅಪರಾಧಗಳ ಪಟ್ಟಿ ಕೂಡ ಇದೆ. ಇಂಥವ್ರಿಗೆ ಮೊಬೈಲ್ ಅನ್ನ ಕೊಟ್ಬಿಟ್ಟು ಚೆನ್ನಾಗಿ ಊಟ ಕೊಟ್ಬಿಟ್ಟು ಎಂಜಾಯ್ಮೆಂಟ್ ಮಾಡೋದಕ್ಕೆ ಒಂದು ಮೊಬೈಲ್ ಅನ್ನ ಕೊಟ್ಬಿಟ್ಟು ಈ ವ್ಯವಸ್ಥೆಯನ್ನ ಜೈಲಲ್ಲಿ ಇಟ್ಟಿರೋದ್ರಿಂದ ಎಲ್ಲೋ ಒಂದ್ ಕಡೆ ಸರ್ಕಾರದ ಬಗ್ಗೆ ನೇರವಾಗಿ ಜನರಿಗೆ ಏನಾಗ್ತಿದೆ ಅಂತಂದ್ರೆ ಆರೋಪಗಳ ಪಟ್ಟಿಯೇ ಸುರಿಸಬಹುದು. ಯಾಕಂದ್ರೆ ಯಾವ ರೀತಿಯಾಗಿ ಗೃಹ ಇಲಾಖೆ ಕೆಲಸವನ್ನ ಮಾಡ್ತಿದೆ ಅಂತಕ್ಕಂಥದ್ದು. ಇನ್ನು ಭಾರತದ ಒಬ್ಬ ಸರಣಿ ಕೊಲೆಗಾರ ಮತ್ತು ಸರಣಿ ಅತ್ಯಾಚಾರಿಗೆ ಮೊಬೈಲ್ ಕೊಡ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ವಿಷಯ ನನಗಂತೂ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ನಮ್ಮ ಕೋರ್ಟ್ ವ್ಯವಸ್ಥೆ ಮತ್ತು ಕಾನೂನು ವ್ಯವಸ್ಥೆ ಏನಾಗ್ತಿದೆ ಅಂತಂದ್ರೆ ಪ್ರತಿಯೊಬ್ಬ ಸಾಮಾನ್ಯ ಜನರು ಏನ್ ಅನ್ಕೋತಿದ್ದಾರೆ ಅಂದ್ರೆ ಕೋರ್ಟ್ ಮತ್ತು ಕಾನೂನು ವ್ಯವಸ್ಥೆಗಳು ಸುಭದ್ರವಾಗಿವೆ, ಪ್ರತಿಯೊಬ್ಬರಿಗೂ ನ್ಯಾಯವನ್ನ ಒದಗಿಸುವ ಕೆಲಸವನ್ನ ಮಾಡ್ತಿದೆ ಅಂತಕ್ಕಂಥ ಒಂದು ದೃಢವಾದ ನಂಬಿಕೆ ಎಲ್ಲೋ ಒಂದು ಈ ವಿಡಿಯೋಗಳು ವೈರಲ್ ಆದ ಮೇಲೆ ಯಾವನೋ ಒಬ್ಬ ಐಷಾರಾಮಿ ಜೀವನವನ್ನ ಜೈಲಲ್ಲಿ ಸಾಗಿಸ್ತಿದ್ದಾನೆ ಅಂತಂದ್ಮೇಲೆ ಕಾನೂನಿನ ಮೇಲೆ ಇರ್ತಕ್ಕಂಥ ನಂಬಿಕೆ ಪ್ರತಿಯೊಬ್ಬ ಸಾಮಾನ್ಯ ಜನರಿಗೂ ಹೋಗ್ತಾ ಇದೆ. ಜೊತೆಗೆ 18 ಮಹಿಳೆಯರನ್ನ ಕೊಲೆ ಮಾಡಿರುವುದು, ಜೊತೆಗೆ 9 ಪ್ರಕರಣಗಳಲ್ಲಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ವಿಕೃತ ಕಾಮಿ ಅಂತ ಕೂಡ ಇವನನ್ನ ಏನ್ ಮಾಡ್ಬೋದು ಅಂತಂದ್ರೆ ಕರೀಬಹುದು. ಉಮೇಶ್ ರೆಡ್ಡಿಯನ್ನ 18 ಮಹಿಳೆಯರನ್ನ ಕೊಲೆ ಮಾಡಿದ್ದಾನೆ, ಜೊತೆಗೆ 9 ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿರುವುದು, ಜೊತೆಗೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗುಜರಾತ್ಗಳಲ್ಲಿ ಕನಿಷ್ಠ 20 ಮಹಿಳೆಯರ ಮೇಲೆ ಏನ್ ಮಾಡಿದ್ದಾನೆ ಅತ್ಯಾಚಾರವನ್ನ ಎಸಗಿರುವುದು ಕಂಡು ಬಂದಿದೆ. ಅವನು ಮನುಷ್ಯನೋ ಅಥವಾ ರಾಕ್ಷಸನೋ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಪ್ರತಿಯೊಂದು ತಾನು ಹೋದ ಪ್ರದೇಶಗಳಲ್ಲಿ ಏನ್ ಮಾಡ್ತಿದ್ದಾನೆ ಅಂತಂದ್ರೆ ಎಲ್ಲಿ ಬೇಕೋ ಅಲ್ಲಿ ಅತ್ಯಾಚಾರ ಮಾಡೋದು, ಎಲ್ಲಿ ಬೇಕೋ ಅಲ್ಲಿ ಮಹಿಳೆಯರ ಮೇಲೆ ಏನ್ ಮಾಡೋದು ಅಂತಂದ್ರೆ ತನ್ನ ಒಂದು ದುರ್ವರ್ತನೆಯನ್ನ ತೋರಿರುವುದು. ಇದು ಎಲ್ಲೋ ಒಂದ್ ಕಡೆ ಏನಾಗ್ತಿದೆ ಅಂತಂದ್ರೆ ಅವನ ವ್ಯಕ್ತಿತ್ವ ಏನಾಗಿತ್ತು ಅಂತಂದ್ರೆ ಒಂಥರ ಕಾಮಿ ಆಗಿದ್ನೋ ಏನೋ ಅವನು. ಈ ಒಂದು ಏನಾಗ್ತಿದೆ ಅಂತಂದ್ರೆ ಪ್ರಶ್ನೆಗಳು ಸಿಕ್ಕಾಪಟ್ಟೆ ಮೂಡ್ತಿವೆ. 2009 ಕರ್ನಾಟಕ ಹೈಕೋರ್ಟ್ ಏನ್ ಮಾಡ್ತು ಅಂತಂದ್ರೆ ಉಮೇಶ್ ರೆಡ್ಡಿಗೆ ಮರಣದಂಡನೆಯನ್ನ ಸೂಚಿಸ್ತು. ಬೇಡ, ಇವನು ಬದುಕಿರೋದೇ ಬೇಡ, ಯಾಕಂದ್ರೆ ಇಂಥವನನ್ನ ಬದುಕುಳಿಸ್ಕೊಂಡು ಜೈಲಲ್ಲಿ ಬಿಟ್ಟಿಯ ಕೂಳುಗಳನ್ನ ಕೊಟ್ಟುಕೊಂಡು ಜೊತೆಗೆ ಐಷಾರಾಮಿ ಜೀವನ ಇಂಥವನು ಕೊಟ್ಟುಕೊಂಡು ಬೇರೆದವರು ಇವನ ಸಾಲಿನಲ್ಲೇ ಸಾಕಷ್ಟು ಜನ ಬರುವ ಹಿನ್ನೆಲೆಯಲ್ಲಿ ಸಾಧ್ಯತೆ ಸಾಕಷ್ಟು ಇದೆ ಅಂತಕ್ಕಂಥ ಒಂದು ನಿರ್ಧಾರವನ್ನ ಮಾಡಿ ಏನ್ ಮಾಡ್ತು ಅಂತಂದ್ರೆ 2009 ಹೈಕೋರ್ಟ್ ಮರಣದಂಡನೆಯನ್ನ ಸೂಚಿಸಿತು. ಜೊತೆಗೆ ಈ ರೆಡ್ಡಿ ಏನ್ ಮಾಡ್ದ ಅಂತಂದ್ರೆ ಕ್ಷಮಾದಾನ ಅರ್ಜಿಯನ್ನ ಸಲ್ಲಿಸಿದ. ಇಲ್ಲ, ನನಗೆ ಕ್ಷಮೆ ಬೇಕು, ಜೊತೆಗೆ ಏನಾಗಬೇಕು ಅಂತಂದ್ರೆ ನಾನು ಮಾಡಿರ್ತಕ್ಕಂಥ ಅಪರಾಧಗಳನ್ನ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಒಪ್ಕೊಳ್ತೀನಿ ಅಂತ ಕ್ಷಮಾದಾನ ಅರ್ಜಿಯನ್ನು ಕೂಡ ಸಲ್ಲಿಸಿದ. ಇದಾದ ನಂತರ ಸುಪ್ರೀಂ ಕೋರ್ಟ್ 2022 ಏನ್ ಮಾಡಿತ್ತು ಅಂತಂದ್ರೆ ಇವನ್ಗೆ ಮರಣದಂಡನೆಯನ್ನ ವಿಧಿಸ್ತು. ಎಷ್ಟು ವರ್ಷಗಳ ಒಂದು ಶಿಕ್ಷೆಗೆ ಇಳಿಕೆ ಮಾಡ್ತು ಅಂತಂದ್ರೆ 30 ವರ್ಷಗಳ ಶಿಕ್ಷೆಗೆ ಇಳಿಕೆಯನ್ನ ಮಾಡಿ ಮರಣದಂಡನೆಯನ್ನ ಸೂಚಿಸ್ತು ಇವನ್ಗೆ. ಜೊತೆಗೆ ಇವನು ಯಾವ ಕೆಟ್ಟ ಕೆಲಸಗಳಲ್ಲಿ ತೊಡಗುತ್ತಿದ್ದ ಅಂತಂದ್ರೆ ಇವನು ಆಲೋಚನೆಗಳು ಯಾವ ರೀತಿ ಇತ್ತು. ಯಾಕಂದ್ರೆ ಈ ಒಂದು ಸಮಯದಲ್ಲಿ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ ಆ ವ್ಯಕ್ತಿಯ ಬಗ್ಗೆ ಯಾವ ರೀತಿಯಾಗಿ ಕೆಟ್ಟ ಮನೋಭಾವನೆ ಅಲ್ಲ, ಅವನ ವ್ಯಕ್ತಿತ್ವವೇ ಸರಿ ಇರಲಿಲ್ಲ. ಮೊದಲನೇದು ಎಲ್ಲ ಒಂದ್ ಕಡೆ ವಿಕೃತ ಕಾಮಿಯಾಗಿದ್ದ. ಮಹಿಳೆಯರನ್ನ ನೋಡಿದ ತಕ್ಷಣ ಇವನ ಒಂದು ವರ್ತನೆಗಳು ಯಾವ ರೀತಿ ಬದಲಾಗ್ತಿದ್ವು ಅಂತಂದ್ರೆ ಇಂಥ ಒಂದು ಮನುಷ್ಯರನ್ನ ಏನ್ ಮಾಡ್ತು ಅಂತಂದ್ರೆ ಕೋರ್ಟ್ ಇನ್ನೂ ಮರಣದಂಡನೆ ಕೊಟ್ಟುಕೊಂಡು ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟುಕೊಂಡು ಜೈಲಿನಲ್ಲಿ ಅವರನ್ನ ಇರಿಸಿ ಸಾಕಷ್ಟು ಸಮಯಗಳನ್ನ ಕಳೆದು ಇದೆಲ್ಲ ಬೇಕಾಗೇ ಇರ್ಲಿಲ್ವಲ್ಲ. ಡೈರೆಕ್ಟ್ ಶೂಟ್ ಅಂಡ್ ಸೈಟ್ ಆರ್ಡರ್ ಕೊಟ್ಬಿಟ್ಟಿದ್ರೆ ಮುಗಿದು ಹೋಗ್ಬಿಡ್ತಿತ್ತು ಅನ್ನೋದು ನನ್ನ ವಿಚಾರ. ಜೊತೆಗೆ ಇವನು ಯಾವ ರೀತಿ ಕೃತ್ಯದಲ್ಲಿ ತೊಡಗುತ್ತಿದ್ದ ಅಂತಂದ್ರೆ ಮನೆಯಲ್ಲಿ ಪುರುಷರಿಲ್ಲದ ಸಮಯವೇ ಇವನ್ಗೆ ಏನಾಗ್ತಿತ್ತು ಅಂತಂದ್ರೆ ಮುಖ್ಯವಾದ ಅಸ್ತ್ರ ಆಗ್ತಿತ್ತು. ಜೊತೆಗೆ ಇವನೇನ್ ಮಾಡೋಕ್ ಹೊರಟಿರ್ತಾನೆ ಅಂತಂದ್ರೆ ನೀರ್ ಕೇಳುವ ನೆಪದಲ್ಲಾಗಿರ್ಬಹುದು, ವಿಳಾಸ ಕೇಳುವ ನೆಪದಲ್ಲಾಗಿರ್ಬಹುದು, ಆ ಒಂದು ಮನೆಗೆ ಏನ್ ಮಾಡ್ತಿದ್ದ ನುಗ್ಗುತ್ತಿದ್ದ. ಸಹಜ ಸಾಮಾನ್ಯವಾಗಿ ಮನೆಯಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಮಹಿಳೆಯರು ಇರುವಂತ ಸಮಯವನ್ನೇ ನೋಡಿ ಪರ್ಟಿಕ್ಯುಲರ್ ಆಗಿ ಅದಕ್ಕೊಂದು ಪ್ರೀ ಪ್ಲಾನ್ ಮಾಡಿಕೊಂಡು
ಪುರುಷರು ಹೊರಗೋದ್ಮೇಲೆ ಅಂದ್ರೆ ಪುರುಷರು ಯಾವ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡು ಎಷ್ಟು ಗಂಟೆಗೆ ಬರ್ತಾರೆ ಅಂತ ತಿಳ್ಕೊಂಡು ಅವ್ರಿಲ್ಲದ ಸಮಯದಲ್ಲಿ ಇವನೇನ್ ಮಾಡ್ತಿದ್ದ ಅಂತಂದ್ರೆ ನೀರ್ ಕೇಳುವ ನೆಪದಲ್ಲಾಗಿರ್ಬೋದು ಅಥವಾ ವಿಳಾಸ ಅಂದ್ರೆ ಅಡ್ರೆಸ್ ಕೇಳುವ ನೆಪದಲ್ಲಾಗಿರ್ಬೋದು ಏನ್ ಮಾಡ್ತಿದ್ದ ಅಂತಂದ್ರೆ ಆ ಮನೆಗಳಿಗೆ ನುಗ್ಗಿ ನಂತರ ನೀರ್ ಕೇಳಿ ಅದೇ ಮಹಿಳೆಯರನ್ನ ಏನ್ ಮಾಡ್ತಿದ್ದ ಅಂತಂದ್ರೆ ಚಾಕುವಿನಿಂದ ಬೆದರಿಸ್ತಿದ್ದ. ಎಂತ ಅಮಾನವೀಯ ಕೃತ್ಯ ನೋಡಿ. ಯಾಕಂದ್ರೆ ಸಾಕಷ್ಟು ಜನರು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಹಸ್ತ ಬಂದವ್ರಿಗೆ ಅಟ್ಲೀಸ್ಟ್ ಊಟ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀರನ್ನಾದ್ರೂ ಕೊಟ್ಟು ಕಳಿಸ್ಬೇಕು ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥದ್ದು. ಜೊತೆಗೆ ಇವನ್ ಏನ್ ಮಾಡ್ತಿದ್ದಾನೆ ಅಂದ್ರೆ ಅದನ್ನೇ ಒಂದು ಏನ್ ಮಾಡ್ತಿದ್ದಾನೆ ಅಲ್ಲಿ ವೀಕ್ನೆಸ್ ಪಾಯಿಂಟ್ ಆಗಿ ಇಟ್ಕೊಂಡು ಮಹಿಳೆಯರ ಹತ್ರ ನೀರ್ ಕೇಳುವ ನೆಪದಲ್ಲಿ ಅಥವಾ ಅಡ್ರೆಸ್ ಕೇಳುವ ನೆಪದಲ್ಲಿ ಏನ್ ಮಾಡ್ತಿದ್ದ ಅಂತಂದ್ರೆ ಮನೆಗಳಿಗೆ ನುಗ್ಗಿ ಅವರನ್ನ ಚಾಕುವಿನಿಂದ ಬೆದರಿಸಿ, ಇನ್ನೊಂದು ಹೇಯ ಕೃತ್ಯ ಅಂತಂದ್ರೆ ಆ ಚಾಕುವಿನಿಂದ ಬೆದರಿಸುವ ವೇಳೆಯಲ್ಲಿ ಅವ್ರ ಬಟ್ಟೆನೆಲ್ಲ ತೆಗೆಯುವಂತೆ ಒತ್ತಾಯ ಮಾಡ್ತಿದ್ದ. ಬಹುಶಃ ಇವನು ಯಾವ ತಾಯಿ ಗರ್ಭದಲ್ಲಿ ಹುಟ್ಟು ಬಂದಿದ್ನೋ ಏನೋ ಗೊತ್ತಿಲ್ಲ. ಜೊತೆಗೆ ಇವನ ಅಕ್ಕ ತಂಗಿಯರು ಯಾವ ರೀತಿ ಇದ್ರು ಅಂತಾನೂ ಗೊತ್ತಿಲ್ಲ. ಹೇಳ್ತಿದ್ದೀನಲ್ಲ, ಇವನು ಅಕ್ಕ ತಂಗಿಯರ ಜೊತೆ ಏನ್ ಮಾಡಿಲ್ಲ ಅಂತಂದ್ರೆ ಬೆಳೆದಿಲ್ಲ. ಇಂಥ ಹೇಯ ಕೃತ್ಯ ಇರತಕ್ಕಂಥವ್ರನ್ನ ಕಾನೂನು ವ್ಯವಸ್ಥೆಯಲ್ಲಿ 30 ವರ್ಷಗಳ ಶಿಕ್ಷೆಯನ್ನ ಇಳಿಕೆ ಮಾಡಿ ಏನ್ ಮಾಡೋದಿದೆ ಅಂತ ಪ್ರತಿಯೊಬ್ಬರಿಗೂ ಪ್ರಶ್ನೆ ಕಾಡ್ತಿದೆ. ಇಷ್ಟೊಂದು ಅತ್ಯಾಚಾರ, ಇಷ್ಟೊಂದು ಅಮಾನವೀಯ ಘಟನೆಗಳನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗೆ ನಮ್ಮ ಕಾನೂನು ಏನ್ ಮಾಡ್ತಿದೆ ಅಂತಂದ್ರೆ ಕ್ಷಮಾ ಒಂದು ದಾನವನ್ನ ಮಾಡಿ 30 ವರ್ಷಗಳ ಶಿಕ್ಷೆಯನ್ನ ಇಳಿಕೆ ಮಾಡಿ ಅವನಿಗೆ ಸಾಕಷ್ಟು ಫೆಸಿಲಿಟೀಸ್ ಅನ್ನ ಕೊಡ್ತಿದೆ. ಅಷ್ಟೊಂದು ಜೈಲಲ್ಲಿ ಐಷಾರಾಮಿ ಜೀವನವನ್ನ ಅನುಭವಿಸ್ತಿದ್ದಾನೆ ಅಂತಂದ್ರೆ ಇದರ ಹಿಂದೆ ಸಾಕಷ್ಟು ಒಂದು ದೊಡ್ಡ ಗ್ಯಾಂಗ್ ಇದೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಮೂಡಬಹುದು. ಯಾಕೆಂದ್ರೆ ಜೈಲಲ್ಲಿ ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ಫೆಸಿಲಿಟೀಸ್ ಕೊಡೋದಕ್ಕೆ ಜೈಲು ಇವರಪ್ಪನ ಮನೆ ಅಂತೂ ಅಲ್ವೇ ಅಲ್ಲ. ಜೊತೆಗೆ ಪೊಲೀಸರು ಇವನ್ ಜೊತೆಯಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದನ್ನ ನೇರವಾಗಿ ಜನರಿಗೆ ತಿಳಿಸಕ್ಕೆ ಹೊರಟಿರೋದು. ಜೈಲಲ್ಲಿ ಅಷ್ಟೊಂದು ಐಷಾರಾಮಿಯಾಗಿ ಫೋನ್ ಬಳಸೋದು, ಎಲ್ಲಿ ಬೇಕಾದಲ್ಲಿ ಕಾನ್ಫರೆನ್ಸ್ ಕಾಲ್ ಮಾಡೋದು, ವಿಡಿಯೋಗಳನ್ನ ಹಾಕೊಂಡು ಕುಂದಿರೋದು ಟಿವಿಲಿ, ಇದೆಲ್ಲ ನಾರ್ಮಲ್ ಒಂದು ಪಿಕ್ ಪಾಕೆಟರು ಅಥವಾ ಸುಲಿಗೆ ಮಾಡಿರ್ತಾನಲ್ಲ ಅವನಿಗೆ ಏನು ಸಿಗಲ್ಲ. ಇದು ಸಿಗಬೇಕು ಅಂತಂದ್ರೆ ನೆಟ್ವರ್ಕ್ ತುಂಬಾ ಚೆನ್ನಾಗೇ ಇರಬೇಕು. ಇವನ ಜೊತೆಯಲ್ಲಿ ಇರತಕ್ಕಂಥ ಪೊಲೀಸರಿಗೆ ನಿಜವಾಗ್ಲೂ ಮನೆಯಲ್ಲಿ ಅಕ್ಕ ತಂಗಿ ತಾಯಿ ಇವ್ರು ಯಾರೂ ಇಲ್ಲ ಅಂತ ಕಾಣಿಸುತ್ತೆ. ಯಾರೋ ಒಬ್ರಿಗೆ ಹೆಣ್ಮಕ್ಳಿಗಾಗಿದೆ ಅಂತಂದ್ರೆ ನಮಗೇನಕ್ಕೆ ಅಂತಕ್ಕಂಥ ಸಮಾಜದಲ್ಲಿ ಸಾಕಷ್ಟು ಜನರನ್ನ ಇವನೇನ್ ಮಾಡ್ತಿದ್ದ ಅಂತಂದ್ರೆ ಯಾವುದೋ ಒಂದು ವಿಳಾಸ ಕೇಳುವ ನೆಪದಲ್ಲಿ ಅವ್ರ ಬಟ್ಟೆಯನ್ನ ಬಿಚ್ಚಿಸಿ ಜೊತೆಗೆ ಅವ್ರನ್ನ ಅತ್ಯಾಚಾರ ಮಾಡಿ ಬರ್ತಿದ್ದ ಅಂತಂದ್ರೆ ಅಂತವನಿಗೆ ಏನ್ ಮಾಡ್ತೀರಾ ಅಂತಂದ್ರೆ ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ನೀವು ಯಾವ ಮಟ್ಟದಲ್ಲಿ ಇದ್ದೀರಿ ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ಬೇಕು. ಜೊತೆಗೆ ಇವನು ಇನ್ನೂ ಒಂದು ಕೃತ್ಯಕ್ಕೆ ಭಾಗಿಯಾಗ್ತಿದ್ದ. ಉಸಿರುಗಟ್ಟಿಸಿ ಏನ್ ಮಾಡ್ತಿದ್ದ, ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾಗ ಅತ್ಯಾಚಾರವನ್ನು ಕೂಡ ಮಾಡ್ತಿದ್ದ. ಇವನು ಮಾಡಿರೋದು 1-2 ಕೇಸ್ ಅಲ್ಲ ರೀ. ಒಂದು ಕಡೆ ಏನ್ ಮಾಡ್ತಿದ್ದ, ನೀರನ್ನ ಕೇಳಿಕ್ ಹೋಗಿ ಆ ಒಂದು ನೆಪದಲ್ಲಿ ಏನ್ ಮಾಡ್ತಿದ್ದ ಅಂತಂದ್ರೆ ಮಹಿಳೆಯರನ್ನ ಹೊಟ್ಟೆ ಬಿಚ್ಚಿಸಿ ಅತ್ಯಾಚಾರ ಮಾಡುವ ಪ್ರಕರಣ ಒಂದು ಕಡೆ ಆದ್ರೆ, ಇನ್ನೂ ಒಂದು ಕಡೆ ಏನ್ ಮಾಡ್ತಿದ್ದ ಅಂತಂದ್ರೆ ಉಸಿರುಗಟ್ಟಿಸಿ ಮಹಿಳೆಯರನ್ನ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರಿಸಿ ಅತ್ಯಾಚಾರವನ್ನ ಮಾಡ್ತಿದ್ದ. ಯಾವ ರೀತಿಯಾಗಿ ಇವನು ವಿಕೃತ ಕಾಮಿಯಾಗಿದ್ದ ಅಂತಂದ್ರೆ ಆ ಮಹಿಳೆಯನ್ನ ಹೆದರಿಸಿ ಬೆದರಿಸಿ ಪ್ರಜ್ಞೆನೇ ಇಲ್ದಿರೋ ಮಾಡಿ ಆ ಒಂದು ಸ್ಥಿತಿಯಲ್ಲಿದ್ದಾಗ ಅತ್ಯಾಚಾರ ಮಾಡಿ ಏನ್ ಮಾಡ್ತಿದ್ದ ಅಂತಂದ್ರೆ ಆ ಅತ್ಯಾಚಾರ ತನ್ನ ಮೇಲೆ ಬರಬಾರ್ದು ಅಂತ ಆಭರಣವನ್ನ ತೆಗೆದುಕೊಂಡು ಹೋಗ್ಬೇಕು. ಅವ್ರ ಮೈ ಮೇಲೆ ಇರ್ತಕ್ಕಂಥ ಬಂಗಾರದ ಚೈನ್ ಆಗಲಿ ಅಥವಾ ಯಾವುದೋ ಒಡವೆಗಳಾಗ್ಲಿ ಇದನ್ನ ತೆಗೆದುಕೊಂಡು ಹೋದ್ರೆ ನನ್ನ ಕಳ್ಳ ಅಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ಪೋಟ್ರೆ ಮಾಡ್ತಾರೆ, ಅಂದ್ರೆ ಕಳ್ಳ ಅನ್ನೋ ರೀತಿ ತಿಳ್ಕೊತಾರೆ. ಈ ರೀತಿಯಾಗಿ ಇವನು ಸಾಕಷ್ಟು ಒಂದು ಕೃತ್ಯಗಳಲ್ಲಿ ಭಾಗಿಯಾಗಿರುವುದು. ಜೊತೆಗೆ ಬಲಿ ಪಶುಗಳ ಒಡ ಉಳುಪಿನೊಂದಿಗೆ ಪೊಲೀಸರ ಕೈಗೆ ಸಾಕಷ್ಟು ಟೈಮ್ ಇವನೇನ್ ಮಾಡಿದ್ದ ಅಂತಂದ್ರೆ ಸಿಕ್ಕಿ ಬಿದ್ದಿದ್ದ. ಒಂದು ಹೇಯ ಕೃತ್ಯದ ನಂತರ ಏನಾಗ್ತಿದ್ದ ಅಂತಂದ್ರೆ ಇಂಥ ಒಬ್ಬ ವಿಕೃತ ಕಾಮಿಯನ್ನ ಸರ್ಕಾರದವರಾಗಲಿ ಕೋರ್ಟ್ನವರಾಗಲಿ ಸಪೋರ್ಟ್ ಮಾಡ್ತಿರೋದ್ರಿಂದ ಹೊರಗಿನ ಒಂದು ಯೂತ್ಸ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಕಾನೂನು ನಿಯಮಗಳ ಸಡಲಿಕೆ ಎಷ್ಟರ ಮಟ್ಟಿಗೆ ಇದೆ ಭಾರತದಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತಿದೆ. ಆ ಒಂದು ಮಹಿಳೆಯರ ಒಳ ಉಡುಪುಗಳನ್ನ ಕದ್ಬಿಟ್ಟು ಏನ್ ಮಾಡ್ತಿದ್ದ ಅಂತಂದ್ರೆ ತನ್ನ ಹತ್ರ ಇಟ್ಕೊಂತಿದ್ದ. ಇವನನ್ನ ಪೊಲೀಸರು ಅರೆಸ್ಟ್ ಮಾಡಿದಾಗಲಿ ಹಿಡಿದಾಗಲಿ ಇವನ ಮನೆಯನ್ನ ಸರ್ಚ್ ಮಾಡುವಾಗಲಿ ಆ ಎಲ್ಲ ಒಳ ಉಡುಪುಗಳು ಸಿಗ್ತಿದ್ದ. ನಿಜವಾಗ್ಲೂ ಇವನು ಆ ತಾಯಿಯ ಗರ್ಭದಲ್ಲಿ ಜನಿಸಿ ಬಂದಿದಾನೋ ಇಲ್ವೋ ಗೊತ್ತಿಲ್ಲ, ಅಕ್ಕ ತಂಗಿಯರ ಜೊತೆ ಇದ್ದು ಬಂದಿದಾನೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಆ ತರದವ್ರು ಯಾರಾದ್ರೂ ಇದ್ರೆ ಇಂಥದ್ದೊಂದು ಹೀನಾಯವಾದ ಕೃತ್ಯಕ್ಕೆ ಏನಾಗಲ್ಲ ಅಂತಂದ್ರೆ ಯಾರು ತಮ್ಮನ್ನ ತಾವು ಪ್ರಚೋದನೆಗೊಳಿಸುವುದಿಲ್ಲ. ಇನ್ನು ಡಿಸೆಂಬರ್ 6 ಮತ್ತು 1996ರಂದು ಏನ್ ಮಾಡ್ತಾನೆ ಅಂತಂದ್ರೆ ರೆಡ್ಡಿ ತನ್ನ ಮನೆಗೆ ಹಿಂದಿರುತ್ತಾನೆ. ಜೊತೆಗೆ 16 ವರ್ಷದ ರೂಪಾಳ ಮೇಲೆ ಏನ್ ಮಾಡ್ತಾನೆ, ಅತ್ಯಾಚಾರವನ್ನ ಮಾಡ್ತಾನೆ. ಎಲ್ಲೋ ಒಂದ್ ಕಡೆ ವಯಸ್ಸಾಗಿದೆ, ಮನೆಯಲ್ಲಿರ್ತಕ್ಕಂಥ ಮಹಿಳೆಯರ ಮೇಲೆ ಏನೋ ರೇಪ್ ಮಾಡಿದಾನೆ, ಇದು ಒಂದ್ ಕಡೆ ಆದ್ರೆ 16 ವರ್ಷ ಅಂತಂದ್ರೆ ಇನ್ನು SSLC ಅಥವಾ 9th ಸ್ಟ್ಯಾಂಡರ್ಡ್ ಓದ್ತಿರ್ತಕ್ಕಂಥ ಹುಡುಗಿಯರ ಮೇಲೂ ಏನ್ ಮಾಡಿದಾನೆ ಅಂತಂದ್ರೆ ತನ್ನ ಕಾಮುಕ ವಕ್ರ ದೃಷ್ಟಿಯನ್ನ ಈ ಉಮೇಶ್ ರೆಡ್ಡಿ ಏನ್ ಮಾಡಿದಾನೆ ಬೀರಿದಾನೆ. ರೂಪಾ ಅಂತಕ್ಕಂಥ ಒಂದು ಸ್ಕೂಲ್ ಹುಡುಗಿ ಮೇಲೆ ಏನ್ ಮಾಡಿದಾನೆ ಅತ್ಯಾಚಾರ ಮಾಡಿ ಅದು ಯಾರಿಗೂ ಸಿಗಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕೊಲೆ ಕೂಡ ಮಾಡಿರ್ತಕ್ಕಂಥ ಘಟನೆ ಇವನ ಹಿಸ್ಟ್ರಿಲೇ ಇದೆ. ಇನ್ನು ಬೆಂಗಳೂರಲ್ಲಿ ಆದಾಯ ತೆರಿಗೆ ಪುತ್ರಿಯನ್ನ ಏನ್ ಮಾಡಿದಾನೆ ಅಂತಂದ್ರೆ
ರೇಪ್ ಅಂಡ್ ಮರ್ಡರ್ ಮಾಡಿದಾನೆ. ಇದು ಬೆಂಗಳೂರಿಗೂ ಹೊರತಾಗಿಲ್ಲ. ಆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಂದು ಯಾರು ಹೆಡ್ ಇರ್ತಾರೋ ಅವರ ಪತ್ನಿ ಅಂದ್ರೆ ಹೆಂಡತಿಯನ್ನು ಕೂಡ ಇವನೇನ್ ಮಾಡಿದಾನೆ ಅಂತಂದ್ರೆ ರೇಪ್ ಮಾಡಿ ಮರ್ಡರ್ ಅನ್ನ ಮಾಡಿದಾನೆ. ಯಾಕಂದ್ರೆ ಇಲ್ಲಿ ರೇಪ್ ಮಾಡಿದ ಮೇಲೆ ಮರ್ಡರ್ ಮಾಡ್ಬಿಟ್ರೆ ಸಾಕ್ಷಿನೇ ಇರಲ್ವಲ್ಲ. ಯಾಕಂದ್ರೆ ಅವಳೇ ಕೋರ್ಟಿಗೆ ಬಂದು ಈ ತರ ಮಾಡಿದಾನೆ ನನಗೆ. ನಮ್ಮ ನ್ಯಾಯಾಲಯದ ವ್ಯವಸ್ಥೆ ಯಾರಿದೆ ಅಂತಂದ್ರೆ ಸಾಕ್ಷಿ ಬಂದು ಅವರೇ ಹೇಳಬೇಕು. ಯಾರು ಆ ಒಂದು ಅಪರಾಧಕ್ಕೆ ಒಳಗಾಗಿರ್ತಾರೋ, ರೇಪಿಗೆ ಒಳಗಾಗಿರ್ತಾರೋ, ಕಳ್ಳತನಕ್ಕೆ ಒಳಗಾಗಿರ್ತಾರೋ ಅವರೇ ಬಂದು ಏನ್ ಮಾಡ್ಬೇಕು ಅಂತಂದ್ರೆ ಸಾಕ್ಷಿ ಹೇಳಬೇಕು ಅಂತ ನಮ್ಮಲ್ಲಿ ಕಾನೂನು ವ್ಯವಸ್ಥೆಗಳು ಏನಿದೆಯೋ ಇಂಥವ್ರಿಗೆ ಅದೇನಾಗಿದೆ ಅಂತಂದ್ರೆ ಮತ್ತಷ್ಟು ಹೆಚ್ಚು ಅವ್ರಿಗೆ ಉಪಯೋಗ ಆಗ್ತಿದೆ. ಅಂದ್ರೆ ಅವರನ್ನೇ ಕೊಲೆ ಮಾಡಿಬಿಟ್ರೆ ಏನಾಗ್ತಿದೆ, ಎಲ್ಲ ಒಂದು ಕಡೆ ನಾನು ಸೇಫ್ ಆಗ್ಬಹುದು, ಸೇಫ್ ಝೋನ್ ಅಲ್ಲಿ ಇರಬಹುದು ಅಂತಕ್ಕಂಥದ್ದು ಇವನ ಒಂದು ಪ್ಲಾನ್ ಆಗಿರಬಹುದು. ಎಲ್ಲಿಗೆ ಬಂತು ಸಮಾಜ ಅಂತಂದ್ರೆ ಒಬ್ಬ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇರ್ತಕ್ಕಂಥ ವ್ಯಕ್ತಿಯ ಹೆಂಡತಿಯನ್ನೇ ಇವನು ಕೊಲೆ ಮಾಡಿ ರೇಪ್ ಮಾಡಿ ಕೊಲೆ ಮಾಡ್ತಾನೆ ಅಂದ್ರೆ ಇನ್ನು ಸಾಮಾನ್ಯ ಜನರು ಎಲ್ಲಿಗೆ ಬಂದ್ರು ಅಂತ ಥಿಂಕ್ ಮಾಡಿ. ಜೊತೆಗೆ ಅಹಮದಾಬಾದ್ನಲ್ಲೂ ಕೂಡ ಒಂದು ಹುಡುಗಿಯನ್ನ ಕೊಲೆ ಮಾಡ್ತಾನೆ. 8 ವರ್ಷದ ಹುಡುಗಿಯನ್ನ ರೇಪ್ ಮಾಡಿ ಕೊಲೆ ಮಾಡ್ತಾನೆ. ಇವೆಲ್ಲ ಎಷ್ಟರ ಮಟ್ಟಿಗೆ ಇವನನ್ನ ತೋರಿಸ್ತಿದೆ ಅಂತಂದ್ರೆ ಇಂಥವ್ರನ್ನ ಯಾಕೆ ಸರ್ಕಾರ ಇನ್ನೂ ಇಟ್ಕೊಂಡು ಇವ್ರಿಗೆ ಬಿಟ್ಟಿಯಾಗಿ ಕೂಳು ಮತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬಿಟ್ಟಿಯಾಗಿ ಬಟ್ಟೆ ಅವ್ರಿಗೆ ಫೆಸಿಲಿಟೀಸ್ ಇದನ್ನೆಲ್ಲ ಮಾಡಿ ಕೊಡ್ತಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇವರ ಜೊತೆ ಸರ್ಕಾರನೂ ಶಾಮೀಲ್ ಇದೆಯಾ ಅಂತಕ್ಕಂಥ ಎಲ್ಲೋ ಒಂದು ಸಂದೇಹಗಳು ಮೂಡ್ತಾನೆ ಬರ್ತಿವೆ. ಇನ್ನು ಬರೋಡದಲ್ಲಿ 2 ಹುಡುಗಿಯರನ್ನ ಏನ್ ಮಾಡ್ತಾನೆ ಅಂತಂದ್ರೆ ಕೊಲೆ ಮಾಡ್ತಾನೆ. ಇವನ ಟಾರ್ಗೆಟ್ ಬರೀ ಮಹಿಳೆಯರ ಮಾತ್ರ ಅಲ್ಲ, ಟೋಟಲ್ ಆಗಿ ಹೆಣ್ಮಕ್ಳು. ಅವರು ಈಗ ತಾನೇ ಹುಟ್ಟಿದ ಕೂಸು ಕೂಡ ಇವ್ನು ಬಿಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಸಿಕ್ಕಿದ್ರೆ ಆ ಟೈಮಲ್ಲಿ ಏನ್ ಮಾಡ್ತಾನೆ ಅಂದ್ರೆ 16 ವರ್ಷದ ಹುಡುಗಿ ಮೇಲೆ ಅಟ್ಯಾಕ್ ಮಾಡ್ತಾನೆ, 8 ವರ್ಷದ ಹುಡುಗಿ ಮೇಲೆ ಅಟ್ಯಾಕ್ ಮಾಡ್ತಾನೆ, 10-15 ವರ್ಷದ ಹುಡುಗಿಯರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಕೊಲೆ ಮಾಡ್ತಿದ್ದಾನಲ್ಲ. ನಮ್ಮ ಸರ್ಕಾರ ಏನ್ ಮಾಡ್ತಿದೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಇಲ್ಲ ಕೋರ್ಟ್ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇವರೇ ಸಾಕ್ಷಿ ಹೇಳಬೇಕು, ಅಪರಾಧ ಇದ್ದವರೇ ಸಾಕ್ಷಿ ಹೇಳಬೇಕು, ಅಪರಾಧಿ ಆದವ್ರೆ ಸಂತ್ರಸ್ತೆ ಇದ್ದವ್ರು ಸಾಕ್ಷಿ ಹೇಳ್ಬೇಕು ಅಂದ್ರೆ ಆ ಸಂತ್ರಸ್ತೆಯರನ್ನೇ ಕೊಲೆ ಮಾಡಿದ್ರೆ ಆರಾಮಾಗಿ ಫ್ರೀ ಆಫ್ ಝೋನ್ ಅಲ್ಲಿ ಇವನೇನ್ ಮಾಡ್ಬೋದು ಅಂತಂದ್ರೆ ತಿರುಗಾಡಬಹುದು ಅನ್ನೋದು. ಇನ್ನು ಕುಣಗಲ್ನಲ್ಲಿ ಕೂಡ ಏನ್ ಮಾಡ್ತಾನೆ ಅಂತಂದ್ರೆ ಒಬ್ಬ ವಿಧವೆಯನ್ನು ಕೊಂದಿದ್ದ. ಇವನು ಟೋಟಲ್ ಆಗಿ ಯಾರ್ಯಾರ ಮೇಲೆ ರೇಪ್ ಮಾಡಿದಾನೋ ಅವ್ರನ್ನೆಲ್ಲರನ್ನು ಸಾಕ್ಷಿ ಹೇಳೋದಕ್ಕೆ ಬಿಟ್ಟಿಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.